ಎಲ್ಲರಿಗೂ ನಮಸ್ಕಾರ. ವಿನಯ ವಿಮರ್ಶೆ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ವಿನಯ್. ನಿನ್ನೆ ಒಂದು ಸಿನಿಮಾವನ್ನು ನಾನು ನೋಡ್ಕೊಂಡ್ಬಂದೆ. ಅದು ನನಗೆ ತುಂಬ ವಿಶಿಷ್ಟವಾಗಿ ಅನ್ನಿಸ್ತು. ಹೀಗಾಗಿ ಅದರ ಕುರಿತು ಸ್ವಲ್ಪ ನಿಮ್ಮೊಂದಿಗೆ ಕೆಲವು ಅಭಿಪ್ರಾಯವನ್ನು ಹಂಚಿಕೊಳ್ಬೇಕಂತ ನಿಮ್ಮ ಮುಂದೆ ಬಂದಿದ್ದೇನೆ. ಆ ಸಿನಿಮಾ ಯಾವುದಂದರೆ ಸೋಮು ಸೌಂಡ್ ಇಂಜಿನಿಯರ್ ಅಂತ. ಇದು ಯಾಕೆ ವಿಶಿಷ್ಟವಾದ ಸಿನಿಮಾ ಆಗಿದೆ ಅಂದರೆ, ಬಹಳ ದಿನಗಳಾದ ಮೇಲೆ ಕನ್ನಡದಲ್ಲಿ ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ಒಳ್ಳೆಯ ಚಿತ್ರ ಇದಾಗಿದೆ. ಹೀಗಾಗಿ ಇದರ ಬಗ್ಗೆ ನಿಮ್ಮ ಹತ್ರ ಕೆಲವೊಂದು ಅಭಿಪ್ರಾಯವನ್ನು ನಾನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಸೋಮು ಸೌಂಡ್ ಇಂಜಿನಿಯರ್ ಈ ಚಿತ್ರವನ್ನು ಅಭಿ ಅವರು ನಿರ್ದೇಶನ ಮಾಡಿದ್ದಾರೆ. ಶ್ರೇಷ್ಠ ಅವರು ಪೂರ್ಣ ಪ್ರಮಾಣದ ನಾಯಕನಾಗಿ ಈ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಈ ಚಿತ್ರದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಸೋಮುವಿನ ಮುಂಗೋಪದಿಂದ ಆಗುವ ಅನಾಹುತಗಳೇನು, ಆ ಮುಂಗೋಪದಿಂದಾಗೆ ಒಂದು ಘಟನೆ ನಡೀತಿದೆ, ಆ ಘಟನೆಯಿಂದ ಅವನ ಜೀವನದಲ್ಲಿ ಯಾವ ರೀತಿಯಾದ ಪರಿಣಾಮ ಬೀರ್ತು ಅನ್ನೋದನ್ನು ಈ ಚಿತ್ರಕಥೆ ಕಟ್ಟಿಕೊಡ್ತದೆ. ಇಲ್ಲಿ ಕೇವಲ ಒಬ್ಬ ಯುವಕನ ಸೋಮುವಿನ ಕಥೆಯಾಗಿರದೆ ಒಟ್ಟು ಒಂದು ಊರಿನ ಕಥೆಯಾಗಿ ಇದನ್ನು ಗ್ರಹಿಸಿದಾಗ ಬಹಳ ಮಹತ್ವದ ಸಿನಿಮಾ ಆಗಿ ನಮಗೆ ಇದು ಕಂಡು ಬರ್ತದೆ. ಈ ಚಿತ್ರ ಹಲವು ಕಾರಣಕ್ಕಾಗಿ ವಿಶಿಷ್ಟವಾಗಿ ನಮ್ಮ ಮುಂದೆ ಇದೆ. ಯಾವ ಕಾರಣಕ್ಕಾಗಿ ಅಂದರೆ, ಅದು ಬಳಸಿಕೊಂಡಿರುವ ಪ್ರಾದೇಶಿಕತೆ, ಅಲ್ಲಿನ ಸಂಗೀತ, ಜೊತೆಗೆ ಅಭಿನಯ, ಈ ಎಲ್ಲದರ ಜೊತೆಗೆ ಒಂದು ಗಟ್ಟಿಯಾದ ಚಿತ್ರಕಥೆ. ನಾವೇನು ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳು ಬೇಕಂತಿದ್ದೇವಲ್ಲ, ಆ ರೀತಿಯಾದ ಒಂದು ಮಹತ್ವದ ಕಂಟೆಂಟ್ ಇರುವ ಒಂದು, ಈ ಸದ್ಯಕ್ಕೆ ವರ್ತಮಾನಕ್ಕೆ ಬೇಕಾಗಿರುವ ಒಂದು ಕಂಟೆಂಟ್ ಇರುವ ಅಂಶವನ್ನು ಒಳಗೊಂಡು ಈ ಚಿತ್ರ ನಿರ್ಮಾಣಗೊಂಡಿದೆ. ಅದು ಯಾವುದಂದರೆ, ಈ ಚಿತ್ರಕಥೆ ವಿಶೇಷವಾಗಿ ಏನಂದರೆ, ಒಂದು ಸಂಬಂಧಗಳ ಮಹತ್ವವನ್ನು ಹೇಳಿಕೊಡುವುದು ಇದರ ಒಂದು ಶಕ್ತಿಯಾಗಿದೆ. ಅಂದರೆ ನೋಡೋದಾದರೆ, ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಕಮ್ಯುನಿಕೇಟ್ ಮಾಡುವಾಗ ಅವನಲ್ಲಿ ವಿನಯ ಇರದಿದ್ದರೆ, ಅಥವಾ ಅವನು ಅದನ್ನು ತನ್ನ ಅಹಂಕಾರದಿಂದ ಹೇಳ್ತಿದ್ರೆ ಅದರಿಂದ ಆಗುವ ಪರಿಣಾಮಗಳೇನು, ಆ ಅಹಂಕಾರ ಒಟ್ಟು ಅವನ ಜೀವನವನ್ನು ಹೇಗೆ ಬದಲಾವಣೆ ಮಾಡಿರ್ತದೆ ಅಥವಾ ಪರಿವರ್ತನೆ ಮಾಡ್ತದೆ, ಅದರಿಂದ ಅವನು ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತದೋ ಅಥವಾ ಅದರಲ್ಲೇ ನರಳ್ತಾನೋ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಒಬ್ಬ ವ್ಯಕ್ತಿ ತಾನು ಒಳ್ಳೆಯವನಾಗಿದ್ದರೂ, ಒಳ್ಳೆಯ ಮನಸ್ಸಿನವನಾಗಿದ್ದರೂ, ಸಮಾಜದೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಬೇಕಾದಾಗ, ಸಮಾಜದೊಂದಿಗೆ ಒಂದು ಸಂವಹನ ಮಾಡಬೇಕಂದಾಗ ಅವನು ಒಟ್ಟು ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದನ್ನು ಈ ಚಿತ್ರ ಕಟ್ಟಿಕೊಡ್ತದೆ. ಅವನು ಬದಲಾವಣೆಗೊಂಡರೂ ಆ ಸಮಾಜ ಅವನನ್ನೇ ಹೇಗೆ ಗ್ರಹಿಸ್ತದೆ ಅನ್ನೋದನ್ನು ಈ ಚಿತ್ರದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ನಿರ್ದೇಶಕರಾದ ಅಭಿಯವರು ಉತ್ತರ ಕರ್ನಾಟಕದ ಕೂಡಲ ಸಂಗಮವನ್ನು ಈ ಚಿತ್ರದ ಒಂದು ಮುಖ್ಯ ಊರನ್ನಾಗಿ ಅಥವಾ ಒಂದು ಈ ಚಿತ್ರಕಥೆ ನಡೆಯುವ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೊಂದು ಸೂಕ್ತವಾದ ಆಯ್ಕೆ ಅಂತ ನನಗೆ ಅನಿಸುತ್ತದೆ. ಯಾಕೆಂದರೆ ಇಂಥ ಒಂದು ಗಟ್ಟಿ ಕಥೆಗೆ ಯಾವುದೇ ಪ್ರಾದೇಶಿಕ ಭೇದ ಇರುವುದಿಲ್ಲ. ಆದರೆ ಇಲ್ಲಿಯ ಒಂದು ಸ್ಥಳೀಯ, ಅಂದರೆ ಈ ನೆಲದ ಕಥೆಯಾಗಿ ಇದನ್ನು ಅವರು ಪರಿವರ್ತನೆ ಮಾಡಿದಾರಲ್ಲ, ಹಾಗೆ ಕಟ್ಟಿಕೊಟ್ಟಿದ್ದಾರಲ್ಲ, ಹೀಗಾಗಿ ಇದೊಂದು ವಿಶಿಷ್ಟ ಸಿನಿಮಾವಾಗಿ ನನಗೆ ಕಂಡು ಬಂತು ಅಂತ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಂದ್ರೆ, ಒಬ್ಬ ಯುವಕನ ಕತೆ ಹೇಳುವುದರ ಜೊತೆಗೆ ಒಟ್ಟು ಸಂಬಂಧಗಳ ಮಹತ್ವವನ್ನು ಇಲ್ಲಿ ಕಟ್ಟಿಕೊಡ್ತಾರೆ. ಅಪ್ಪ ಮಗನ ಸಂಬಂಧ, ತಾಯಿ ಮಗನ ಸಂಬಂಧ, ತಾಯಿ ಮಗಳ ಸಂಬಂಧ, ಅಕ್ಕ ತಮ್ಮನ ಸಂಬಂಧ, ಸ್ನೇಹಿತರ ಜೊತೆ ಸಂಬಂಧ, ಒಂದು ಪ್ರೇಮ, ಜೊತೆಗೆ ನೆರೆಹೊರೆಯವರ ಸಂಬಂಧ, ಹೀಗೆ ಹಲವಾರು ವಿಷಯಗಳನ್ನು ತುಂಬ ಎಮೋಷನಲಿಯಾಗಿ ಇವರು ಕಟ್ಟಿಕೊಡ್ತಾರೆ. ಈ ಸಂಬಂಧಗಳ ನಡುವೆ ಬರುವ ಪ್ರೀತಿ, ವಿನಾಕಾರಣ ದ್ವೇಷ, ಸೂಕ್ತವಾಗಿರುವ ಅಹಂಕಾರ, ಈ ಎಲ್ಲ ಅಂಶಗಳ ಒಂದು ಮಿಕ್ಸ್ ಪ್ಯಾಕ್ ಆಗಿ ನಾವು ಈ ಚಿತ್ರವನ್ನು ನೋಡ್ಬೋದು ಅಂತ. ಈ ಹಿಂದೆ ಹೇಳಿದಾಗೆ ಒಂದು ಕಮ್ಯುನಿಕೇಷನ್ ಇರ್ತದೆ, ಆ ಸಮಾಜದೊಂದಿಗೆ ಹೊಂದಿರೋ ಸಂಬಂಧ, ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಒಟ್ಟು ಸೋಮುವನ್ನು ಹೇಗೆ ಆ ಒಂದು ಸಮಾಜ ಗ್ರಹಿಸ್ತದೆ, ಅವನ ಮೇಲೆ ಹೇಗೆಲ್ಲ ಅಪವಾದನೆ ಮಾಡ್ತದೆ ಅನ್ನೋದನ್ನು ನಿರ್ದೇಶಕರು ಭಾಳ ಸುಂದರವಾಗಿ ಈ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ನಿರ್ದೇಶಕರ ಕೆಲಸ ತುಂಬ ಶ್ಲಾಘನೀಯವಾದದ್ದು. ಯಾಕೆಂದರೆ ಅಭಿಯವರು ಎಲ್ಲರಿಂದ ಭಾಳ ಒಂದು ಗಟ್ಟಿಯಾದ ಒಂದು ಭಾಳ ನೈಜವಾದ ಅಭಿನಯವನ್ನು ತೆಗೆಸಿದ್ದಾರೆ. ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಬೇಕು. ಅವರು ನಿರ್ದೇಶಕರು ಮಾಡಿದ ಒಂದು ಮುಖ್ಯ ಕೆಲಸ ಅಂದರೆ, ಚಿತ್ರದ ಆರಂಭದಿಂದಲೇ ಒಂದು ನಮ್ಮ ಮುಖದ ಮೇಲೆ ಮಂದಹಾಸ ಇರ್ತದೆ. ಆ ಮಂದಹಾಸ ಆ ಚಿತ್ರ ನೋಡ್ತಾ ಕರಿಗೆ ಒಂದು ನಾವು ಹೇಗೆ ಭಾವನಾತ್ಮಕ ಪಯಣದಲ್ಲಿ ಮುಳುಗಿ ಹೋಗ್ತೇವೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಮಂದಹಾಸ ಬದಲಾಗಿ ಒಂದು ಗಂಭೀರತೆ ಬಂದು, ಆ ಗಂಭೀರತೆ ನಮ್ಮಲ್ಲಿರುವ ಅಹಂಕಾರವನ್ನು ನಿರಸನಗೊಳಿಸಿ ಒಂದು ಹೈ ಪೀಕಿಗೆ ಒಯ್ದು ನಮ್ಮನ್ನು ಬಿಡ್ತದೆ. ಈ ಸಿನಿಮಾ ಮುಗಿಸಿ ಹೊರಗೆ ಬರುವಾಗ ಬಹಳ ಮಂದಿ ಕಣ್ಣಲ್ಲಿ ನೀರಿತ್ತು. ಅದನ್ನ ನೋಡಿ ಒಂದು ಸಿನಿಮಾ ಮಾಡಬೇಕಾದ ಕೆಲಸ ಇದೆ ಅಲ್ವಾ ಅಂತ ನನಗೆ ಅನ್ನಿಸ್ತು. ಅಂದರೆ ಆ ಸಿನಿಮಾ ಯಾವುದಾದ್ರೂ ಒಂದು ಭಾವನೆ ಉದ್ದೀಪನಗೊಳಿಸ್ಬೇಕು, ನಮ್ಮಲ್ಲಿರುವ ಯಾವುದಾದ್ರೂ ರಸಗಳನ್ನು ಉದ್ದೀಪನಗೊಳಿಸಿ ಆ ಮೂಲಕ ನಮಗೆ ಒಂದು ಪಾಠವನ್ನು ಅದು ಹೇಳಬೇಕು. ಈ ಚಿತ್ರ ಏನೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತದಂದರೆ,
ಒಂದು ಕ್ಷಮೆ ಇರಬೇಕು, ಶಾಂತಿ ಇರಬೇಕು. ಆ ಮೂಲಕ ಒಂದು ಬದುಕಿನ ಪಾಠವನ್ನು ಈ ಚಿತ್ರ ಹೇಳಲು ಪ್ರಯತ್ನ ಪಟ್ಟಿದ್ದನ್ನು ನಾವು ಗಮನಿಸ್ತೀವಿ ಮತ್ತು ಅದರಲ್ಲಿ ಖಂಡಿತವಾಗಿ ಈ ಚಿತ್ರ ಯಶಸ್ವಿಯಾಗಿದೆ ಅಂತ ನಾವು ಗಮನಿಸ್ಬೋದು. ಜೊತೆಗೆ ಈ ಚಿತ್ರದಲ್ಲಿ ಇನ್ನೊಂದಂದರೆ ಏನು ಒಂದು ಇದೆಯಲ್ಲ, ಆ ರಾನೆಸ್ ಇದೆಯಲ್ಲ, ಸೂರ್ಯ ಅವರಿಂದ ಅವರು ಪಡೆದುಕೊಂಡಿದ್ದಾರೆ ಏನೋ ಅಂತೆ. ಸೂರ್ಯ ಅವರ ಒಂದು ನಿರ್ದೇಶನದ ಒಂದು ನಾವೇನು ಚಿತ್ರಗಳನ್ನ ಭಾಳ ನೈಜತೆಯನ್ನು ಗಮನಿಸ್ತೇವಲ್ಲ, ಆ ರೀತಿಯ ಅಂಶಗಳು ಇದರಲ್ಲಿ ತುಂಬ ಇರುವುದನ್ನು ನಾವು ಗಮನಿಸ್ತೇವೆ. ಸೂರ್ಯ ಅವರ ಶಿಷ್ಯರಾಗಿ ಅಭಿ ಅವರು ತಾವು ಮಾಡಬೇಕಾದ ಕಾರ್ಯವನ್ನು ತುಂಬ ಅಚ್ಚುಕಟ್ಟದಿಂದ ಇಲ್ಲಿ ನಿರ್ವಹಿಸಿದ್ದಾರೆ ಅಂತ. ಅಂದರೆ ಅದು ಹೇಗಂದರೆ ಇದರಲ್ಲಿ ಆ ಒಂದು ಮೊದಲನೇ ಹಾಡು ಬರ್ತದೆ, ಆ ಹಾಡಿನ ಮೂಲಕವಾಗಿ ಆ ಊರಿನ ಒಂದು ಚಿತ್ರಣ ಜೊತೆಗೆ ಸೋಮುವಿನ ಒಟ್ಟು ವ್ಯಕ್ತಿತ್ವವನ್ನು ಆ ಚಿತ್ರದಲ್ಲಿ ಅಥವಾ ಆ ಹಾಡಿನಲ್ಲಿ ಕಟ್ಟಿಕೊಡ್ತಾರೆ. ಅದು ಭಾಳ ವಿಶಿಷ್ಟವಾಗಿ ನಮಗೆ ಕಂಡು ಬರ್ತದೆ. ಅಂದರೆ ಒಬ್ಬ ನಿರ್ದೇಶಕ ಮಾಡಬೇಕಾದದ್ದು ಏನಂದ್ರೆ ಹಾಡುಗಳನ್ನು ಸುಮ್ಮನೆ ತಂದು ಸೇರಿಸಬಾರ್ದು. ಆ ಹಾಡಿಗೆ ಒಂದು ರೀಸನ್ ಇರಬೇಕು, ಒಂದು ಕಾರಣ ಇರಬೇಕು. ಆ ಕಾರಣವನ್ನು ಅವರು ಸರಿಯಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ. ಎಲ್ಲಿ ತಂದ ಒಂದು ಹಾಡನ್ನು ಹೇಳಬೇಕು, ಒಂದು ಇಂಟ್ರೊಡಕ್ಷನ್ ಹಾಡು ನಾಯಕನ ಇರಬೇಕು ಅನ್ನೋ ಅರ್ಥ ಇಲ್ಲ. ಆ ಊರಿನ ಆ ಪರಿಸರದ ಚಿತ್ರಣ ಜೊತೆಗೆ ಸೋಮುವಿನ ವ್ಯಕ್ತಿತ್ವ ಪ್ರೇಕ್ಷಕನಿಗೆ ಗೊತ್ತಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಹಾಡನ್ನು ಅಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಒಟ್ಟು ಅವನ ವ್ಯಕ್ತಿತ್ವ ನಮಗೆ ಅಲ್ಲಿ ಗೊತ್ತಾಗ್ತದೆ. ಜೊತೆಗೆ ಇಲ್ಲಿ ನಿರ್ದೇಶಕರನ್ನ ಯಾಕೆ ನಾವು ಗಮನಿಸಬೇಕು, ಯಾಕೆ ನಮಗೆ ಮಹತ್ವ ಆಗ್ತದೆ ಈ ಚಿತ್ರದಲ್ಲಿ ಒಂದು ಸನ್ನಿವೇಶ ಬರ್ತದೆ. ಒಬ್ಬ MLA ಡ್ರೈವರು ಆ MLA ಬುದ್ಧಿ ಮಾತು ಹೇಳ್ತಾನೆ, ನೀವು ಬದಲಾವಣೆ ಆಗಬೇಕು, ಒಂದು ರಾಜಕೀಯ ಅಂದರೆ ಏನು ಅಥವಾ ಒಂದು ಮನುಷ್ಯತ್ವ ಅಂದರೆ ಏನು ಅಂತ ಹೇಳ್ತಾನೆ. ಅದರಿಂದ ಆ MLA ಹೇಗೆ ಪರಿವರ್ತನೆ ಹೊಂದ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದು ಚಿತ್ರಕ್ಕೆ ಅಷ್ಟೊಂದು ಅವಶ್ಯಕತೆ ಇರದೇ ಇರುವ ಸೀನ್ ಆಗಿದ್ರು ಅದು ಹೇಳಿಸ್ತಾರಲ್ಲ, ಆ ಮೂಲಕ ಅವನು ಬದಲಾವಣೆ ಆಗ್ತಾನಲ್ಲ, ಅದು ನಿರ್ದೇಶಕನ ಒಂದು ಶಕ್ತಿಯನ್ನು ತೋರಿಸ್ತದೆ. ಜೊತೆಗೆ ಹಳ್ಳಿಗಳು ಹೇಗೆ ಬದಲಾಗ್ತಾ ಇವೆ ಅನ್ನೋದಕ್ಕೆ ಒಂದು ಸತ್ತ ಹೆಣದಿಂದ ಏನು ಮೊಬೈಲ್ ಲೈಕ್ ಓಪನ್ ಮಾಡಿಸೋ ಒಂದು ದೃಶ್ಯ ಬರ್ತದೆ. ಹೌದಲ್ಲ, ಎಷ್ಟೆಲ್ಲ ನಾವು ಪರಿವರ್ತನೆ ಹೊಂದ್ತಾ ಇದ್ದೇವೆ ಅನ್ನೋ ಸಹ ನಮಗೆ ಇಲ್ಲಿ ಗೊತ್ತಾಗ್ತದೆ. ಇನ್ನು ಇಲ್ಲಿನ ಪಾತ್ರಗಳನ್ನು ನೋಡಿದಾಗ ಸೋಮುವಿನ ಪಾತ್ರ ಮಾಡಿರುವ ಶ್ರೇಷ್ಠ ಅವರು ಅಲ್ಲಿ ಶ್ರೇಷ್ಠ ಅನಿಸ ಸೋಮು ಆಗಿ ಇದ್ದಾರೆ. ಅಷ್ಟು ನೈಜವಾಗಿ ಅವರ ಅಭಿನಯ ಇದೆ. ಆ ಊರಿನ ಆ ಮಣ್ಣಿನ ಮಗನಾಗಿ ಅವರು ಅಭಿನಯನ ಮಾಡಿದ್ದಾರೆ. ಅವಳು ನಗು ಎಲ್ಲ ದೃಶ್ಯಗಳಲ್ಲಿ ಆ ಸಿಟ್ಟು ತೋರಿಸುವ ಕ್ರಮ ಎಲ್ಲದರಲ್ಲೂ ಭಾಳ ನೈಜವಾಗಿ ಅವರು ತಮ್ಮ ಅಭಿನಯವನ್ನು ತೋರಿಸಿದ್ದಾರೆ. ಮುಂದೆ ಒಬ್ಬ ಭವಿಷ್ಯದ ನಾಯಕನಾಗಿ ಒಬ್ಬ ಒಳ್ಳೆಯ ಕಲಾವಿದನಾಗಿ ಅವರು ನಮ್ಮ ಮುಂದೆ ಬೆಳೀತಾರೆ ಅನ್ನೋ ಭರವಸೆ ನಮಗಿದೆ. ಅದ್ರ ಜೊತೆಗೆ ನಿವಿಷ್ಕಾ ಅವರು ಸೌಮ್ಯ ಆಗಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಭಾಳ ಪಾತ್ರ ಅಂದರೆ ಸೋಮುವಿನ ತಂದೆಯಾಗಿ ಗಿರೀಶ್ ಜತ್ತಿ ಅವರ ಅಭಿನಯ ನೋಡಬೇಕು. ಯಾಕೆಂದರೆ ನಮ್ಮ ನಡುವೆ ಇರುವ ನಮ್ಮ ಸುತ್ತಮುತ್ತಲಿರೋ ಬಹಳ ವ್ಯಕ್ತಿತ್ವವಾದ ಒಂದು ಪ್ರತಿನಿಧಿಯಾಗಿ ಅವ್ರು ಕಾಣ್ತಾರೆ. ಅವ್ರು ಹೇಳ್ತಾರೆ ಮನುಷ್ಯನೇ ಆಗಬೇಕು ಅಂತ. ಅವ್ರು ಹೇಳುವ ರೀತಿ ಇದೆಯಲ್ಲ, ಅದು ತುಂಬ ಮನಸ್ಸಿಗೆ ತಡ್ತದೆ. ಆ ತಂದೆ ಮಗನ ಸಂಬಂಧ ಇದೆಯಲ್ಲ, ಆ ತಂದೆ ಮಗನ ಮೇಲೆ ಇಟ್ಟ ಒಂದು ನಂಬಿಕೆ ಅದರಲ್ಲಿ ನಮಗೆ ಬಹಳ ಮಹತ್ವದಾಗಿ ಕಾಣ್ತದೆ. ಆ ನಂಬಿಕೆಯನ್ನು ಅಭಿವ್ಯಕ್ತಪಡಿಸುವಾಗ ಅವ್ರ ಕಣ್ಣು ನೋಡ್ಬೇಕು, ಅಷ್ಟು ಭಾಳ ಚೆನ್ನಾಗಿ ಒಂದು ಅವರು ಅಭಿನಯ ಮಾಡಿದ್ದಾರೆ. ಆ ಮಗನ ಮೇಲಿನ ನಂಬಿಕೆ, ಆ ಪ್ರೀತಿ. ಅವ್ರು ಹೇಳ್ತಾರೆ, ಮಗ ಕೋಪಿಷ್ಟನಿರ್ಬೋದು ಆದರೆ ಪಾಪಿಷ್ಟನಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಮಗನ ಮೇಲೆ ಇಟ್ಟಿರುವ ಒಂದು ನಂಬಿಕೆ, ಅವರು ಆ ನಂಬಿಕೆಯನ್ನು ವ್ಯಕ್ತಪಡಿಸುವಲ್ಲಿ, ಬೇರೆಯವ್ರಿಗೆ ಸಹಾಯ ಮಾಡುವಲ್ಲಿ ಅವರ ಒಂದು ಡೈಲಾಗ್ ಡೆಲಿವರಿ ಇದೆಯಲ್ಲ, ಬಹಳ ನೈಜವಾಗಿ ಮತ್ತು ಸುಂದರವಾಗಿ ಮೂಡಿ ಬಂದಿದೆ ಅಂತ ನನಗೆ ಅನಿಸುತ್ತದೆ. ಅಪೂರ್ವಶ್ರೀ ಅವರು ತಾಯಿ ಪಾತ್ರದಲ್ಲಿ ತುಂಬ ನೈಜವಾಗಿ ಅಭಿನಯ ಮಾಡಿದ್ದಾರೆ. ಅದರ ಜೊತೆ ಇದರಲ್ಲಿ ಬರುವ ಇನ್ನೊಂದು ಮುಖ್ಯವಾದ ಪಾತ್ರ ಜಹಾಂಗೀರ್ ಅವ್ರದ್ದು. ಬರ್ಮಣ್ಣ ಅನ್ನುವ ಒಂದು ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ. ಇಲ್ಲಿ ಅವರು ಭಾಳ ನಗಿಸ್ತಾನೆ ಫಿಲಾಸಫಿಕಲ್ ಆದ ಮಾತುಗಳನ್ನು ಹೇಳ್ತಾರೆ. ಪ್ರತಿಯೊಂದು ಹಳ್ಳಿಯಲ್ಲಿರುವ ಒಂದು ಅಂಥ ವ್ಯಕ್ತಿತ್ವಗಳನ್ನು ನಾವು ಕಾಣ್ತೇವೆ. ಪ್ರತಿ ಹಳ್ಳಿಯಲ್ಲಿ ಇರ್ತಾರೆ. ಅಂದರೆ ಅವ್ರ ಜೀವನವನ್ನು ಬಹಳ ವಿಭಿನ್ನವಾಗಿ ನೋಡ್ತಿರ್ತಾರೆ. ಯಾವುದೇ ದೊಡ್ಡ ಓದು, ಬೇರೆ ಬೇರೆ ಅಂಶಗಳು ಅವ್ರಿಗೆ ಅಷ್ಟೊಂದು ಬುಕಿಶ್ ನಾಲೆಜ್ ಇರದೇ ಇದ್ದರೂ ಸಹ ಅವ್ರ ಜೀವನವನ್ನು ಅರಿತುಕೊಂಡ ಒಂದು ಬಗೆ ಇರ್ತದೆ, ಆ ನೆಲದಿಂದ ಬಂದಿರ್ತದೆ. ಅದು ಆ ನೆಲದ ಅಥವಾ ಆ ಪರಿಸರದ ಅವರ ಅನುಭವದಿಂದ ಪಡೆದುಕೊಂಡ ಒಂದು ಜ್ಞಾನ ಆದಾಗನಾಗಿರ್ತದೆ. ಅವ್ರ ಮಾತುಗಳಲ್ಲಿ ಅದನ್ನು ನೋಡ್ತೇವೆ. ಹೀಗಾಗಿ ಹಳ್ಳಿಯಲ್ಲಿ ಅಂಥ ಒಬ್ಬೊಬ್ಬ ಫಿಲಾಸಫರ್ ಥರ ಅನಿಸಿದ್ರು ಅವರು. ಅಲ್ಲಿ ಒಬ್ಬನ ಕೇಳ್ತಾನೆ, ನಾನು ಸಾಧನೆ ಮಾಡ್ಬೇಕಂತೀನಿ, ಏನು ಮಾಡ್ಬೇಕಂದಾಗ ಅವ್ರು ಹೇಳ್ತಾರೆ, ನಿನ್ನ ಕೆಲಸ ನೀನು ಚೆಂದಾಗಿ ಮಾಡು ಕೆಲಸವನ್ನು ಚೆಂದಾಗಿ ಮಾಡು, ಅದೇ ಸಾಧನೆ ಆಗ್ತದೆ ಅನ್ನುವ ಇಂಥ ಭಾಳಷ್ಟು ಡೈಲಾಗ್ಗಳು ಅವ್ರ ಬಾಯಿ ಮೂಲಕ ಬಂದಾಗ ಜಹಾಂಗೀರ್ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಪಾತ್ರಗಳು ಸಿಗಬೇಕು ಅಂತ ನನಗನ್ನಿಸ್ತದೆ. ಅವರ ಅಭಿನಯ ಮಾಡ್ತಾ ಹೋದಾಗ ನಮ್ಮ ಸುತ್ತಮುತ್ತಿದ್ದಾರೆ, ನಮ್ಮ ಕಾಕಾನೋ, ನಮ್ಮ ಸಂಬಂಧಿಕನೋ, ನಮ್ಮ ಅಣ್ಣನೋ ಒಬ್ಬರು ಏನೋ ಒಂದು ವಿಶೇಷವಾದ ಮಾತು ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದೇ ರೀತಿಯಾಗಿ ಯಶ್ ಶೆಟ್ಟಿ ಅವರು ದುರ್ಗಪ್ಪನ ಪಾತ್ರದಲ್ಲಿ ಅವ್ರು ನೋಡಿದ್ರೆ ಒಂದು ಭಯ ಆಗ್ತದೆ, ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರೇ ಹೇಳಿದಾಗೆ ಕೊನೆಗೆ ಅವ್ರು ಮಾಡುವಂಥ ಕ್ರಿಯೆ ತುಂಬ ಕೋಪ ತರಿಸ್ತದೆ. ಅವರು ಕೋಪ ತರಿಸ್ತಾರೆ, ಅಲ್ಲೇ ಆ ಕಲಾವಿದ ಗೆಲುವು ಸಾಧಿಸಿದ್ದಾನೆ ಅಂತ ನನಗೆ ಅನಿಸುತ್ತದೆ. ಅದ್ರ ಜೊತೆಗೆ ಇವರು ಮಾಡಿರೋ ಈ ಚಿತ್ರತಂಡ ಮಾಡಿರೋ ಇನ್ನೊಂದು ಮಹತ್ವದ ಕೆಲಸ ಅಂದರೆ ಸ್ಥಳೀಯ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡಿದ್ದು ಅಂತ. ಆ ಸ್ಥಳೀಯ ಕಲಾವಿದರನ್ನು ಅವರಿಂದ ಮಾತುಗಳನ್ನು ಹೇಳಿಸಿ, ಅಭಿನಯ ತೆಗಿಸಿ ಅಂಥ ಒಂದು ದೊಡ್ಡ ಚಾಲೆಂಜನ್ನು ಭಾಳ ಚೆನ್ನಾಗಿ ಇವರು ನಿಭಾಯಿಸಿದ್ದಾರೆ ಅಂತ
ಅನ್ಸುತ್ತೆ. ಆ ಚಿತ್ರ ನೋಡುವಾಗ ಯಾರೋ ಹೊಸ ಕಲಾವಿದರು ಬಂದಿದ್ದಾರೆ ಅಥವಾ ಅವ್ರಿಗೆ ಅಭಿನಯ ಗೊತ್ತಿಲ್ಲ ಅಂತ ಅನಿಸೋದಿಲ್ಲ. ಒಂದು ಘಟನೆ ನಡೀತಾ ಇದೆ, ಎಷ್ಟು ನೈಜವಾಗಿದೆ ಅಂದರೆ ನಾವು ದಿನಾಲೂ ನೋಡುವಂಥ ಘಟನೆಗಳು. ಭಾಳ ಸಂತೋಷ ಆಗ್ತದೆ ಅದು ನೋಡುವಾಗ. ಅದೇ ಇನ್ನೊಂದು ಈ ಚಿತ್ರದ ನಿರ್ದೇಶಕರ ಬಗ್ಗೆ ಹೇಳಬೇಕಂದ್ರೆ, ಆ ಒಂದು ಚಿತ್ರ ಜಗತ್ತಿದೆಯಲ್ಲ, ಆ ಲೋಕ ಇದೆಯಲ್ಲ, ಅದರೊಳಗೆ ನಮ್ಮನ್ನು ಕರ್ಕೊಂಡು ಹೋಗಿಬಿಡ್ತಾರೆ. ನಮ್ಮ ಊರಲ್ಲಿ ಕೂತು ಒಂದು ಘಟನೆ ನಡೀತೈತೆ, ಕಟ್ಟೆ ಮೇಲೆ ಕೂತು ನಾವೆಲ್ಲ ನೋಡ್ತಾ ಇದ್ದೇವೆ ಅಂತ ನಮ್ಗೆ ಅನ್ನಿಸ್ತದೆ. ಅಷ್ಟು ಚಂದವಾಗಿ ಈ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ಸಂಗೀತದ ವಿಷಯಕ್ಕೆ ಬಂದಾಗ ಚರಣ್ ರಾಜ್ ಅವರು ಭಾಳ ಒಂದು ಸುಂದರವಾದ ಸಂಗೀತವನ್ನು, ಕಿವಿಗೆ ಇಂಪನ್ನು ನೀಡುವಂಥ ಸಂಗೀತವನ್ನು ನೀಡಿದ್ದಾರೆ. ಆ ಚೇಜಿಂಗ್ ಶೀನಲ್ಲಿ ಬರುವ ಒಂದು ಮ್ಯೂಸಿಕ್ ಆಗಿರ್ಬೋದು ಅಥವಾ ಹಾಡುಗಳನ್ನು ನಮಗೆ ನೆನಪಿನಲ್ಲಿ ಉಳಿತವೆ. ಅದ್ರ ಜೊತೆಗೆ ಜನಪದ ಹಾಡುಗಳನ್ನು ಬಳಸಿಕೊಂಡಿರುವ ರೀತಿ, ಇಲ್ಲಿನ ಭಜನಾ ಪದಗಳಾಗಿರ್ಬೋದು, ಸೋಬಾನೆ ಪದಗಳಾಗಿರ್ಬೋದು, ಆ ಚಿತ್ರದೊಂದಿಗೆ ಬ್ಲೆಂಡ್ ಮಾಡಿದಾಗ ಅದು ಬಹಳ ನೈಜವಾಗಿ ಮತ್ತು ಇಂಪಾಗಿ ನಮ್ಮ ಕಿವಿ ಕೇಳಿಸ್ತದೆ. ಅಂದರೆ ನಮ್ಮ ನಡುವೆ ನಡೆಯುವ ಘಟನೆಯಾಗಿ ಅಥವಾ ಇಲ್ಲೇ ನಮ್ಮ ಸುತ್ತಮುತ್ತ ಈ ಘಟನೆ ನಡೀತಿದೆಯೋ ಅಂತ ಅನಿಸುತ್ತದೆ. ಇದ್ರ ಜೊತೆಗೆ ಒಂದು ಸಂಗೀತದ ಬಗ್ಗೆ, ಒಂದು BGM ಬಗ್ಗೆ ಒಂದು ಮಾತು ಹೇಳಬೇಕು. ಏನಂದರೆ, ಒಂದು ದೃಶ್ಯದಲ್ಲಿ ಆ್ಯಕ್ಚುಲಿ ಅದು ಹಾಸ್ಯ ದೃಶ್ಯ ನಡೀತಿರ್ತದೆ. ಆ ಹಾಸ್ಯ ದೃಶ್ಯ ನಡೆಯುವಾಗ ಆ ಮ್ಯೂಸಿಕ್ ಬದಲಾಗ್ತದೆ, ಆ ಹಿನ್ನೆಲೆ ಸಂಗೀತ ಬದಲಾಗ್ತದೆ. ಅಲ್ಲಿ ಹಾಸ್ಯ ದೃಶ್ಯ ಬರ್ತಾಯಿದ್ರು ಆ ಸಂಗೀತ ಬದಲಾವಣೆ ಆಗುವುದರೊಂದಿಗೆ ನಾಯಕ ನಟನಿಗೆ ಅಂದರೆ ಸೋಮುಗೆ ಒಂದು ಆತಂಕ ಎದುರಾಗ್ತದೆ ಅನ್ನೋದನ್ನು ಭಾಳ ಸೂಚ್ಯವಾಗಿ ಅವ್ರು ಹೇಳ್ತಾರೆ. ಆ ಹಾಸ್ಯ ಘಟನೆ ನಡೀತಾನೆ ಸಂಗೀತ ಬದಲಾಗ್ತದೆ. ಅದು ನಮ್ಮ ಮನುಷ್ಯನ ಮೇಲೆ ಆ ಏನು ಪರಿಣಾಮವನ್ನು ಬರ್ತದೆ ಅಂದರೆ, ಆ ಹಾಸ್ಯ ದೃಶ್ಯ ಬಿಟ್ಟು ಈಗ ಸೋಮಿಗೆ ಏನು ಸಂಭವಿಸ್ಬೋದು ಅಂತ ಯೋಚನೆ ಮಾಡೋಕೆ ಹೋಗ್ತದೆ. ಆ ಪ್ರೇಮ ಒಳಗೆ ಸೋಮು ಇರೋದೇ ಇಲ್ಲ, ಬಟ್ ಆ ಸಂಗೀತ ಆ ಕೆಲಸ ಮಾಡ್ತದಲ್ಲ. ಹೀಗಾಗಿ ಆ ಸಂಗೀತ ನಿರ್ದೇಶಕರ ಒಂದು ಜಾಣ್ಮೆಯನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂದರೆ, ಇಲ್ಲಿಯ ಸಂಭಾಷಣೆಗಳು. ಮಾಸ್ತಿಯವರು ಬರೆದ ಒಂದು ಸಂಭಾಷಣೆ ಇದೆಯಲ್ಲ, ಭಾಳ ಸುಂದರವಾಗಿದೆ. ಜೊತೆಗೆ ಈ ಮಣ್ಣು ಅಥವಾ ಈ ಪ್ರದೇಶವನ್ನು ತುಂಬ ಚೆನ್ನಾಗಿ ಅರಿತುಕೊಂಡು ಅವರು ಸಂಭಾಷಣೆಯನ್ನು ಬರೆದಿದ್ದಾರೆ ಅಂತ ಅನಿಸುತ್ತದೆ. ಅಂದರೆ ಈ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಏನಿದೆಯಲ್ಲ, ಅದನ್ನು ಅವರು ತುಂಬ ಚೆನ್ನಾಗಿ ಗ್ರಹಿಸಿ ತಮ್ಮ ಒಂದು ಡೈಲಾಗನ್ನು ಬರೆದಿದ್ದಾರೆ. ಅಲ್ಲಿ ಅದಕ್ಕೆ ಅಭಿಯವರ ಸಾಥ್ ಇದೆ ಅಂತ ನಮಗೆ ಸಹಜವಾಗಿ ಕಂಡು ಬರ್ತದೆ. ಇಲ್ಲಿ ಒಂದು ಮಾತು ಬರ್ತದೆ, ಮಗ್ಗಿ ತಾನಾಗಿ ಅರಳಬೇಕು, ಬಲವಂತಾಗಿ ಅರಳಿಸಿದ್ರೆ ಕೈ ನಂಜಾಗ್ತದೆ ಅನ್ನೋ ಮಾತಾಗಿರ್ಬೋದು. ಕಿವಿ ಹೋದ್ಮೇಲೆ ಕವಿ ಆಗಿದ್ದಾನೆ ಇವನು ಅನ್ನೋ ಮಾತಾಗಿರ್ಬೋದು. ಅದ್ರ ಜೊತೆಗೆ ಚಿನ್ನ ಭೂಮಿಯಾಗಿದ್ದರೂ ಅದ್ರ ಹೊಳಪು ಕಡಿಮೆ ಆಗಲ್ಲ, ಇಂಥ ಭಾಳಷ್ಟು ಡೈಲಾಗ್ಗಳು ಇದರಲ್ಲಿ ಬಂದಿವೆ. ಅದ್ರ ಜೊತೆಗೆ ಮನುಷ್ಯನಿಗೆ ಆಗಬೇಕು ಅನ್ನೋ ಒಂದು ಡೈಲಾಗ್ ಆಗಿರ್ಬೋದು. ಹೀಗೆ ಭಾಳ ಇದರಲ್ಲಿ ತುಂಬ ಡೈಲಾಗ್ಸ್ ಇವೆ. ಒಂದು ದೊಡ್ಡ ದೊಡ್ಡ ಮಾಸ್ ಆ ರೀತಿಯಾದ ಡೈಲಾಗ್ ಅಲ್ಲ, ಜೀವನಕ್ಕೆ ಬೇಕಾಗುವ ಜೀವನಕ್ಕೆ ಸ್ಫೂರ್ತಿಯನ್ನು ಕೊಡುವಂಥ ಭಾಳಷ್ಟು ಸಂಭಾಷಣೆಯನ್ನು ಇದರಲ್ಲಿ ನಾವು ಕಾಣ್ತೇವೆ. ಇನ್ನು DOP ಶಿವಸೇನಾ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಇಲ್ಕಲ, ಗಂಜಿಹಾಳ, ಕೂಡಲ ಸಂಗಮ ಮುಂತಾದ ಕಡೆ ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ದಾರೆ. ಆ ಊರುಗಳನ್ನು ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ ಅಂದರೆ, ಡ್ರೋನ್ ಶಾಟ್ ಮೂಲಕ ಇಡೀ ಆ ಊರನ್ನು, ಅಲ್ಲಿ ಬರುವ ಬ್ರಿಡ್ಜನ್ನು ಅಥವಾ ಆ ಬೆಳೆದ ಹೊಲಗಳನ್ನು, ಆ ಕಪ್ಪು ಭೂಮಿಯನ್ನು ಮನಸ್ಸಿಗೆ ನಾಟುವ ಹಾಗೆ, ಕಣ್ಣಿಗೆ ಒಂದು ತಂಪು ನೀಡುವ ಹಾಗೆ ಅವರು ಚಿತ್ರೀಕರಣ ಮಾಡಿದ್ದಾರೆ. ಅಂದರೆ ಒಂದು ಭವ್ಯವಾದ ಶಾಟ್ ಇಡಬೇಕು, ಒಂದು ಭಾಳ ಸುಂದರವಾಗಿ ತೋರಿಸ್ಬೇಕು ಅನ್ನೋ ಹಿನ್ನೆಲೆಯಿಲ್ಲ. ಆ ಕತೆ ಏನೇನು ಬಯಸ್ತದೋ ಆ ರೀತಿಯಾಗಿ ಅವರು ತಮ್ಮ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆ ರೀತಿಯಾಗಿ ಚಿತ್ರವನ್ನು ತಮ್ಮ ಕ್ಯಾಮ್ರಾ ಕಣ್ಣಿನಲ್ಲಿ ಅವರು ಸೆರೆ ಹಿಡಿದಿದ್ದಾರೆ. ಇಲ್ಲಿ ನೋಡ್ರಿ, ಅಲ್ಲಿ ಒಂದು ಸೋಮು ಅಳುವಾಗ ಒಂದು ಚಪ್ಪಲಿಯ ಮೇಲೆ ಅವನ ಕಣ್ಣಿನ ನೀರು ಬೀಳ್ತದೆ. ಅಂದರೆ ಅವನ ತಂದೆಯ ಚಪ್ಪಲಿಯ ಮೇಲೆ ಆ ಕಣ್ಣನ್ನು ನೀರು ಬೀಳೋದೈತ್ರ ಅದನ್ನು ಸೆರೆ ಹಿಡಿದು ಭಾಳ ಸುಂದರವಾಗಿದೆ. ಅಂದರೆ ನಮ್ಮ ಕಡೆ ಒಂದು ಮಾತಿದೆ, ನಿನ್ನ ಋಣನ ತತ್ತು ನನ್ನ ಕಣ್ಣೀರಿನಿಂದ ತೊಳೆದ್ರು ನಿನ್ನ ಋಣದಿಂದ ಮುಕ್ತ ಆಗಲ್ಲ, ನಿನ್ನ ಚಪ್ಪಲಿನ ನನ್ನ ಕಣ್ಣೀರಿನಿಂದ ತೊಳೆದ್ರು ನಿನ್ನ ಋಣ ಮುಕ್ತ ಆಗಲ್ಲ ಅನ್ನೋದಕ್ಕೆ ರೂಪಕವಾಗಿ ಆ ದೃಶ್ಯ ಬಂದಿದ್ದೇನಂತ ನನಗೆ ನೋಡುವಾಗ ಅನಿಸುತ್ತದೆ. ಇಲ್ಲಿ ಒಟ್ಟು ಸಂಗೀತ, ಸಂಭಾಷಣೆ, ನಿರ್ದೇಶನ, ನಟನೆ ಇವೆಲ್ಲ ಮಿಕ್ಸ್ ಆಗಿ ಒಂದು ಅದ್ಭುತ ಸಿನಿಮಾ ಆಗಿ ಇದು ನಮ್ಮ ಮುಂದೆ ಇವಾಗ ಇದೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಬಹಳ ಮೆನ್ಷನ್ ಮಾಡಬೇಕು. ಅವ್ರು ಯಾರಂದರೆ, ಈ ಚಿತ್ರದ ನಿರ್ಮಾಪಕರು ಕ್ರಿಸ್ಟೋಫರ್ ಕಿಣಿ ಅವರು. ಇಂಥ ಒಂದು ಚಿತ್ರವನ್ನು ಮಾಡಿದ್ದಕ್ಕೆ ನಾವೆಲ್ಲರವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಅದ್ರ ಜೊತೆಗೆ ಈ ಚಿತ್ರ ಹೇಗಿದೆ ಅಂದರೆ, ಒಟ್ಟು ನನ್ನ ಒಪಿನಿಯನ್ ಅಂದರೆ ಮಾಸ್ ವಿತ್ ಕ್ಲಾಸ್. ಈ ಎರಡು ಅಂಶಗಳ ಚಿತ್ರದಲ್ಲಿ ಎರಡು ಅಪಘಾತಗಳಾಗ್ತಾವೆ. ಒಂದು ಸೋಮುವಿನ ಮೇಲೆ ಪರಿಣಾಮವನ್ನು ಬೀರಿ ಅವನು ಅದರಲ್ಲಿ ಬದಲಾಗ್ತಾನೆ. ಇನ್ನೊಂದು ಅಪಘಾತ ಆಗ್ತದೆ. ಆ ಅಪಘಾತ ಇಡೀ ಪ್ರೇಕ್ಷಕರ ಮೇಲೆ ಪರಿಣಾಮವನ್ನು ಬೀರ್ತದೆ. ಆ ಪರಿಣಾಮದಿಂದ ಪ್ರೇಕ್ಷಕರು ಖಂಡಿತವಾಗಿ ಬದಲಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಆ ಸಿನಿಮಾ ಮುಗಿಸ್ಕೊಂಡು
ಹೊರಗೆ ಬಂದಾಗ ನನಗೆ ಅನಿಸಿದ್ದು ಎಷ್ಟೊಂದು ನಿಶಬ್ದ. ಎಲ್ಲರೂ ಕೆಲವೊಬ್ರು ಅವ್ರ ಮನೆ ಕಾಲ್ ಮಾಡ್ತಾಯಿದ್ರು, ಕೆಲವ್ರ ಕಣ್ಣಲ್ಲಿ ನೀರಿತ್ತು. ಅದನ್ನು ನೋಡಿ ಸಂತೋಷ ಆಗಿತ್ತು. ಒಬ್ಬರು ಕಣ್ಣಲ್ಲಿ ನೀರು ನೋಡಿ ಸಂತೋಷ ಆಗೋದು ಅನ್ನೋದು ಏನಿದೆಯಲ್ಲ, ಅದಕ್ಕೆ ಕಾರಣ ಏನಂದರೆ ಆ ಒಂದು ಕಲೆ ಮಾಡುವ ಪರಿಣಾಮ ಇದೆಯಲ್ಲ, ಆ ಒಂದು ಸಿನಿಮಾ ಮಾಡುವ ಪರಿಣಾಮ ಇದೆಯಲ್ಲ, ಅದು ಬಹಳ ಮಹತ್ವದಾಗ್ತದೆ. ಅಲ್ಲೇ ಆ ಸಿನಿಮಾ ಗೆತ್ತು ಅಂತ ನನಗೆ ಅನ್ನಿಸ್ತು. ಅಂದರೆ ಕ್ಷಮೆಯೇ ಶಾಂತಿಯ ಮೂಲೆ ಸೆಲೆ ಅಂತ ಏನು ನಿರ್ದೇಶಕರು ಹೇಳಬೇಕಂತ ಹೊರಟಿದ್ದಾರಲ್ಲ, ಅದರಲ್ಲಿ ಅವರು ಖಂಡಿತವಾಗಿ ಯಶಸ್ವಿಯಾಗಿದ್ದಾರೆ. ಒಟ್ಟು ಒಂದು ಮನುಷ್ಯನ ಕಸವನ್ನು ತೆಗೆಯುವ ಚಿತ್ರವಾಗಿ ಇದು ನಮ್ಮ ಮುಂದಿದೆ. ಈ ಚಿತ್ರವನ್ನು ಖಂಡಿತವಾಗಿ ಕುಟುಂಬ ಸಮೇತರವಾಗಿ ನೋಡಿ ಇಂಥ ಚಿತ್ರಗಳಿಗೆ ನಿಮ್ಮ ಹಾರೈಕೆ ಮತ್ತು ಆಶೀರ್ವಾದಗಳು ಇರಬೇಕಂತ ಕೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರಗಳು.